ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ದಯವಿಟ್ಟು ತಾವೆಲ್ಲರೂ ಶಾಂತತೆಯನ್ನು ಕಾಯ್ದುಕೊಳ್ಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತೇವೆ. ಚೈನಾ ನಂಬರ್ 1 ಇತ್ತು. ಆ ಚೈನಾ ಹಿಂದಾಕಿ ಈಗ ನಾವು ಮುಂದಕ್ಕೆ ಬಂದಿದ್ದೇವೆ. ಇಷ್ಟು ಜನಸಂಖ್ಯೆಗೆ ಆಹಾರ ಒದಗಿಸ್ಬೇಕಲ್ಲ. ಸ್ವಾತಂತ್ರ್ಯ ಬಂದಾಗ ಆಹಾರ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ. ಹಸಿರು ಕ್ರಾಂತಿ ಆದ ಮೇಲೆ ಆಹಾರದಲ್ಲಿ ದೇಶ ಸ್ವಾವಲಂಬನೆ ಆಯಿತು. ಇವತ್ತು ಸ್ವಾವಲಂಬನೆ ಆಗಿದೆ. ಆದರೆ ಒಂದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ. ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಯಾವ ವೇಗದಲ್ಲಿ ಆಹಾರದ ಉತ್ಪಾದನೆ ಆಯಿತು, ಅಷ್ಟು ವೇಗದಲ್ಲಿ ಈಗ ಆಹಾರದ ಉತ್ಪಾದನೆ ಆಗ್ತಾ ಇಲ್ಲ. ಇವತ್ತು ಆಹಾರದ ಉತ್ಪಾದನೆ ಸ್ಥಗಿತ ಆಗಿದೆ. ಇದಕ್ಕೆ ಕಾರಣ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ಕೃಷಿ ವಿಶ್ವವಿದ್ಯಾಲಯದವರು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. Semiconductors, electric vehicles, biotech, some of the most complex engines, quantum, rare earth, and a few more. These are technologies which we will have to master, we'll have to adopt, we'll have to develop talent pipeline, and we will have to make sure that we remain in the frontier. And over a period of last few decades, the biggest change which has happened and the biggest factor which has joined this constellation of technologies is AI. AI is also going to fundamentally change the way we work, the way we live. ಸಾಮೂಹಿಕ ಸಂವಿಧಾನ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅದೇ ರೀತಿ ಉಪ ವಿಭಾಗದ ಒಂದು ಅವಕಾಶ ಸಮಾನತೆ ಅಖಂಡತೆಯನ್ನು ಸುನಿಶ್ಚಯಗೊಳಿಸಿ ಅದನ್ನು ಮನವರಿಕೆ ಮಾಡಲಿಕ್ಕೆ ಸ್ವಲ್ಪ ಕಾಲ ಬೇಕಿದ್ರೆ ಹಿಡಿತೇವೆ. ಅದಕ್ಕೆ 2007ನೇ ಇಸ್ವಿಯಲ್ಲಿ ಯಾರು ಯುನೈಟೆಡ್ ನೇಷನ್ಸ್ ವಿಶ್ವದಲ್ಲಿ ಆ ದೇಶದ ಜೊತೆ ಯುನೈಟೆಡ್ ನೇಷನ್ ಜೊತೆ ಮೆಂಬರ್ಸ್ ಇದ್ರು, ಅವ್ರನ್ನೆಲ್ಲ ಒಳಗೂಡಿಸಿ ಇವತ್ತು ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವವನ್ನ ಅವತ್ತಿನ ದಿವಸ ನಿರ್ಣಯವನ್ನು ತೆಗೆದುಕೊಂಡ್ರು. ಸಂವಿಧಾನ ಇರದೇ ಹೋಗಿದ್ರೆ ಬಹುಶಃ ನಮ್ಮೆಲ್ಲರ ಕಷ್ಟ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಪ್ರಜಾಪ್ರಭುತ್ವದ ದಿನ, ವಿಶೇಷವಾಗಿ ಈ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿರುವಂತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾಗಿರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅನ್ನೋ ಒಂದು ವಿಚಾರವನ್ನು ಇದನ್ನು ವಿರೋಧಿಸಿದ್ದ ಕಾಂಗ್ರೆಸ್ ಪಕ್ಷ
ಈಗ ಆ 7%ಗೆ ಪರಿಶಿಷ್ಟ ವರ್ಗಗಳಿಗೆ ಕುರುಬ ಸಮುದಾಯದ ಅನೇಕ ಜಾತಿಗಳನ್ನು ತಂದು ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಈಗ ಹೇಳಿ ಸಿದ್ದರಾಮಯ್ಯನವರು ಜಾತಿವಾದಿ ಅಲ್ವಾ ಅಂತ. ನಾನು ಜಾತ್ಯತೀತ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನ ಜಾತಿಗಾಗಿಯೇ ಹೋರಾಟ ಮಾಡ್ತಿದ್ದಾರೆ, ಮೌನವಾಗಿ ಯಾರ್ಯಾರನ್ನ ಎಲ್ಲಿ ಸೇರಿಸಬೇಕು ಅಂತ. ನೋಡಿ, ಆ ಜಾತಿಯಲ್ಲೂ ಬಡವರಿದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ತಪ್ಪಿಲ್ಲ. ಆದ್ರೆ ಇವರು ಮಾಡ್ತಿರ್ತಕ್ಕಂಥ ಕೆಲಸ ಏನಂತಂದ್ರೆ, ಯಾವ ಪರಿಶಿಷ್ಟ ವರ್ಗಗಳಿಗೆ ಬಿಜೆಪಿ ಸರ್ಕಾರ 7% ರಿಸರ್ವೇಶನ್ ಕೊಟ್ಟಿದೆಯೋ ಅದಕ್ಕೆ ನೀವು ಸೇರಿಸ್ತಕ್ಕಂಥ ಜಾತಿಗಳಿಗೆ ಅನುಗುಣವಾಗಿ ಅವರು ಈಗಾಗಲೇ ಯಾವ ಪ್ರವರ್ಗದಲ್ಲಿ ಮೀಸಲಾತಿಯನ್ನ ಪಡೀತಿದ್ದಾರೋ ಆ ಮೀಸಲಾತಿಯನ್ನು ಕೂಡ ಪರಿಶಿಷ್ಟ ಜಾತಿಗೆ ತಂದು ಸೇರಿಸಬೇಕು. ಇಲ್ಲ ಅಂತಂದ್ರೆ ಪರಿಶಿಷ್ಟ ಜಾತಿಗಳಿಗೆ ಸಿಗ್ತಾ ಇರತಕ್ಕಂಥ 7%ಗೆ ನೀವು ಅವರನ್ನು ತಂದು ಕೂರಿಸಿದ್ರೆ ಮತ್ತೆ ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಆಗುತ್ತೆ. ಬೇರೆ ಸಮುದಾಯದ ಕೆಲವರನ್ನ ಸೇರಿಸಬೇಕು ಅನ್ನೋ ವಿಚಾರದಲ್ಲಿ ಸಲಹೆಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ಆ ಸಲಹೆಯನ್ನ ಸುಪ್ರೀಂ ಕೋರ್ಟ್ ಹೇಳಿರೋ ಕಾರಣ ಸಲಹೆಗಳನ್ನು ಸ್ವೀಕಾರ ಮಾಡಬೇಕಾಗತ್ತೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನ್ಯಾಯಾಲಯಗಳಿಗೆ ಬೆಲೆ ಕೊಡ್ತದೆ. ಸುಪ್ರೀಂ ಆದೇಶವನ್ನ ಯಾರೇ ಆಗಲಿ ನಾವು ತಳ್ಳಿ ಹಾಕುವಂಥದ್ದಿಲ್ಲ, ಅದನ್ನ ಪಾಲನೆ ಮಾಡಬೇಕಾಗತ್ತೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.